ನಾವು ಡಿಸ್ಕಸ್ ಮಾಡೋದೇನು ಅಂತಂದರೆ ಡಿಜಿಟಲ್ ಕೋಡ್ಸ್ ಆಯಿತಾ. ನೋಡಿ, ಫಸ್ಟು ಈ ಡಿಜಿಟಲ್ ಕೋಡ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ಕು ಎಷ್ಟು ಮಾರ್ಕ್ಸ್ ವರ್ತ್ ಇದೆ ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ. ನಾಲೆಜ್ ವೈಸ್ ಅಫ್ಕೋರ್ಸ್ ಯು ಹ್ಯಾವ್ ಟು ನೋ ಎವ್ರಿಥಿಂಗ್, ಬಟ್ ಮಾರ್ಕ್ಸ್ ವೈಸ್ ದಿಸ್ ಟಾಪಿಕ್ ಈಸ್ ವರ್ತ್ ಓನ್ಲಿ ಆಫ್ ಐದರ್ 1 ಮ್ಯಾಕ್ಸ್ ಟು 2 ಮಾರ್ಕ್ಸ್. ಇಷ್ಟೇ ಇದ್ರ ವರ್ತು. ಸೊ ಇದ್ರ ವರ್ತು ನೀವು ತಿಳ್ಕೊಂಡು ಓದಿ. ಸುಮ್ಮನೆ ಪೇಜ್ ಗಟ್ಟಲೆ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಎಲ್ಲನೂ ಅನ್ವಾಂಟೆಡ್ ಅನ್ನೆಸೆಸರಿ ಥಿಂಗ್ಸ್ನೆಲ್ಲ ನೋಟ್ಸ್ ಮಾಡಿಕೊಂಡು ಕಾಂಪ್ಲಿಕೇಟ್ ಮಾಡ್ಕೊಬಿಡಿ. ಸೊ ಇದಕ್ಕೆ ಮ್ಯಾಕ್ಸಿಮಮ್ ವರ್ತ್ ಇರೋದು 1 ಮಾರ್ಕ್, ರೇರೆಸ್ಟ್ ಆಫ್ ದಿ ರೇರ್ 2 ಮಾರ್ಕ್ಸ್. ಸೊ ಎಂಟೈರ್ ಡಿಜಿಟಲ್ ಕೋಡ್ಸ್ಗೆ ಅಷ್ಟೇ ವರ್ತ್ ಇರೋದು. ಸೊ ಅದಕ್ಕೆ ವರ್ತ್ ಅಷ್ಟೇ ಇರೋದ್ರಿಂದ ಅಷ್ಟೇ ಓದಬೇಕು ಒಂದು. ದೆನ್ ಲೆಟ್ಸ್ ಗೆಟ್ ಇಂಟು ದ ಟಾಪಿಕ್ ನಾವು. ಈಗ ಡಿಜಿಟಲ್ ಕೋಡ್ಸ್ ಅಂದರೆ ಏನು? ಈಗ ನಾನು ಬೋರ್ಡ್ ಮೇಲೆ ಏನೋ ಬರೆದಿದ್ದೀನಿ. ಸೊ ಬೈನರಿ ರೆಪ್ರೆಸೆಂಟೇಷನ್ ಅಂತ ಏನೋ ಕರೀತಾ ಇದ್ದೀನಿ, ಬಿಕಾಸ್ ಐ ಹ್ಯಾವ್ ರಿಟನ್ ಎವ್ರಿಥಿಂಗ್ ಆನ್ ಓನ್ಲಿ 2 ನಂಬರ್ಸ್, ದಟ್ ಈಸ್ 0 or 1. 1 is high, 0 is low. ಪಾಸಿಟಿವ್ ಲಾಜಿಕ್, 1 is low, 0 is high. ನೆಗೆಟಿವ್ ಲಾಜಿಕ್, ಕರೆಕ್ಟ್ ಅಲ್ವಾ? ನಾನು ಇಲ್ಲಿ ಸಮಥಿಂಗ್ ಏನೋ ಬರೆದಿದ್ದೀನಿ. ದಿಸ್ ಇಸ್ ಆ್ಯಕ್ಚುಲಿ ಎನ್ಕ್ರಿಪ್ಟೆಡ್ ಡೇಟಾ. ಎನ್ಕ್ರಿಪ್ಟೆಡ್ ಡೇಟಾ ಅಂದರೆ ಏನು ನೋಡಿ. ಎನ್ಕ್ರಿಪ್ಟೆಡ್ ಅಂತಂದರೆ ಸೆಕ್ಯೂರ್ಡ್ ಅಥವಾ ಪ್ರೊಟೆಕ್ಟೆಡ್ ಡೇಟಾ. ಈಗ ನೀವು ಟೆಲಿಗ್ರಾಮ್ ಯೂಸ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ, ವಾಟ್ಸಪ್ ಯೂಸ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ. ನಿಮಗೆ ಯಾರಾದರೂ ಒಂದು ಹೊಸ ನಂಬರಿಂದ ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು ಅಂತಂದರೆ ನಿಮಗೆ ಅಲ್ಲಿ ತೋರಿಸುತ್ತೆ ದ ಚಾಟ್ ಅಥವಾ ದ ಮೆಸೇಜಸ್ ಬಿಟ್ವೀನ್ ದೀಸ್ 2 ನಂಬರ್ಸ್ ಆರ್ ಎನ್ಕ್ರಿಪ್ಟೆಡ್. ಸ್ಕ್ಯಾನ್ ದ QR ಕೋಡ್ ಟು ನೋ ದ ಸೆಕ್ಯೂರಿಟಿ ಡೀಟೇಲ್ಸ್ ಅಂತ ಸಮಥಿಂಗ್ ಏನೋ ಬರುತ್ತೆ. ಎನ್ಕ್ರಿಪ್ಟೆಡ್ ಅಂದರೆ ಏನರ್ಥ? ಪ್ರೊಟೆಕ್ಟೆಡ್. ಆಯಿತಾ? ಇದು ಆ್ಯಕ್ಚುಲಿ ಕಂಪ್ಯೂಟರ್ಸು ಡೇಟಾನ ಪ್ರಾಸೆಸ್ ಮಾಡಬೇಕು ಅಂತಂದರೆ ದೇ ನೀಡ್ ಇನ್ ಟರ್ಮ್ಸ್ ಆಫ್ ವಾಟ್? ಬೈನರಿ. ದೇ ನೀಡ್ ಇನ್ ಟರ್ಮ್ಸ್ ಆಫ್ ಬೈನರಿ. ಬಟ್ ಆ್ಯಕ್ಚುಲಿ ಹ್ಯೂಮನ್ ಬೀಯಿಂಗ್ಸ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಡು ಯು ಅಂಡರ್ಸ್ಟ್ಯಾಂಡ್ ದಿಸ್? ಇದು ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ಲಿ ಏನು ಬರ್ತಿದ್ದೀನಿ ಅಂತ? ಆ್ಯಕ್ಚುಲಿ ಇದು ಹಾಯ್. ಸೊ ನೀವು ವಾಟ್ಸಪ್ಪಲ್ಲೋ, ಮೊಬೈಲಲ್ಲೋ, ಟೆಲಿಗ್ರಾಮಲ್ಲೋ, ಫೇಸ್ಬುಕ್ಕಲ್ಲೋ ಯಾರೋ ಫ್ರೆಂಡಿಗೆ ನೀವು ಹಾಯ್ ಟೈಪ್ ಮಾಡಿ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಹಾಕ್ತೀರಾ ಅಂದ್ಕೊಳ್ಳಿ. ಅದನ್ನು ನಿಮ್ಮ ಕಂಪ್ಯೂಟರ್ ಏನು ಮಾಡುತ್ತೆ? ಬೈನರಿ ಕೋಡಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಆಯಿತಾ? ಬೈನರಿ ಕೋಡಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಈಗ ಹಾಯ್ ಅನ್ನೋದು ಇಷ್ಟು ಲೆಂತಿ ಎನ್ಕ್ರಿಪ್ಷನ್ ಅಥವಾ ಇಷ್ಟು ಲೆಂತಿ ಡೇಟಾ. ಇದು ಎಷ್ಟು ಬಿಟ್ಸ್ ಇದೆ ಇದರಲ್ಲಿ? ಬಿಟ್ ಅಂತಂದರೆ ಒಂದೊಂದೇ ಡಿಜಿಟ್ಗೆ ಬಿಟ್ ಅಂತ ಕರಿತೀವಿ. ಒಂದೊಂದೇ ಡಿಜಿಟ್ಗೆ ಏನಂತ ಕರಿತೀವಿ? ಬಿಟ್ ಅಂತ ಕರಿತೀವಿ. 4 ಡಿಜಿಟ್ಗೆ ನಿಬ್ಬಲ್ ಅಂತ ಕರಿತೀವಿ. ಆಯಿತಾ? 8 ಡಿಜಿಟ್ಗೆ ವಿ ಕಾಲ್ ಇಟ್ ಆಸ್ ಬೈಟ್. ಸರಿನಾ? ಸೊ ಒಂದೇ ಇದ್ದರೆ ಬಿಟ್ ಅಂತೀವಿ, 4 ಇದ್ದರೆ ನಿಬ್ಬಲ್ ಅಂತ ಕರಿತೀವಿ, 8 ಇದ್ದರೆ ಬೈಟ್ ಅಂತ ಕರಿತೀವಿ. ಈಗ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇದು ಹೆಚ್ಚಿದು, ಇದಿಷ್ಟು ಡೇಟಾ ಏನೋ ಹೆಚ್. ನೀವು ಮೊಬೈಲಲ್ಲಿ ಹೆಚ್ ಅಂತ ಟೈಪ್ ಮಾಡಿದ ತಕ್ಷಣವೇ ಅದು ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗುತ್ತೆ ಅಥವಾ ಅದು ಎನ್ಕ್ರಿಪ್ಟ್ ಆಗುತ್ತೆ. ಎನ್ಕ್ರಿಪ್ಟ್ ಅಂತಂದರೆ ಪ್ರೊಟೆಕ್ಟೆಡ್ ಡೇಟಾ. ಸಿ, ನೋ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಎನ್ಕ್ರಿಪ್ಟ್ ದಿಸ್. ನಾನು ಹೇಳೋವರೆಗೂ ನಿಮಗೆ ಗೊತ್ತಿಲ್ಲ ಇದು ಹಾಯ್ ಅಂತ. ಹಂಗೆ ಗೊತ್ತಿದ್ದಿದ್ರೆ ಇದೇನು ಹೇಳಿ ನೋಡೋಣ? ಗೊತ್ತಿಲ್ಲ ಅಲ್ಲ? ಕರೆಕ್ಟ್ ತಾನೆ? ಸೊ ಏನಕ್ಕೆ ಎನ್ಕ್ರಿಪ್ಟೆಡ್ ಅಂತ ಹೇಳ್ತೀವಿ ಅಂದರೆ, ನಾವು ಏನು ನಾರ್ಮಲಾಗಿ ಮೆಸೇಜ್ ಕಳಿಸ್ತೀವಿ, ನಾವೇನು ಟೈಪ್ ಮಾಡ್ತೀವಿ, ಅದು ನಮ್ಮ ಹ್ಯೂಮನ್ ಲ್ಯಾಂಗ್ವೇಜ್. ಅದು ಕಂಪ್ಯೂಟರ್ಸ್ ಏನು ಮಾಡುತ್ತೆ? ಅದಕ್ಕೆ ಅರ್ಥ ಆಗೋ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿಕೊಳ್ಳುತ್ತೆ. ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಇಟ್ ನೀಡ್ ಸಮ್ ಮೀಡಿಯಮ್ ಅಥವಾ ಇಟ್ ನೀಡ್ ಸಮ್ ಕೈಂಡ್ ಆಫ್ ಸೋರ್ಸ್ ಅಂತ ಕರಿತೀವಿ. ಅವೇ ಡಿಜಿಟಲ್ ಕೋಡ್ಸ್. ಈ ಡಿಜಿಟಲ್ ಕೋಡ್ಸ್ ಏನು ಮಾಡುತ್ತೆ ಅಂದರೆ ದೇ ಕನ್ವರ್ಟ್ ಅವರ್ ಅನಲಾಗ್ ಸಿಗ್ನಲ್ ಟು ಡಿಜಿಟಲ್ ಸಿಗ್ನಲ್. ಒನ್ ಡೆಫಿನೇಷನ್. ಸೊ ವಾಟ್ ಆರ್ ಡಿಜಿಟಲ್ ಕೋಡ್ಸ್ ಅಂದರೆ ದ ಕೋಡ್ಸ್ ವಿಚ್ ಕನ್ವರ್ಟ್ ಅವರ್ ಅನಲಾಗ್ ಸಿಗ್ನಲ್ ಇಂಟು ಡಿಜಿಟಲ್. ಸಿ, ಹಾಯ್ ಅನ್ನೋದು ಅನಲಾಗ್ ಬಿಕಾಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಕರೆಕ್ಟಾ? ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ದಿಸ್. ಇದು ಏನೀಗ ಐ, ಇದು ಎಕ್ಸ್ಕ್ಲಮೇಟ್ರಿ ಮಾರ್ಕ್. ಸರಿನಾ? ಅದೇ ಥರ ಇದೇನಿದು? ಇದು ಗುಡ್ ನೈಟ್ ಶಾರ್ಟ್ಕಟ್ಟಲ್ಲಿ. ಸೊ ಗುಡ್ ನೈಟ್ ಅಂತ ಟೈಪ್ ಮಾಡಿದ್ದೀನಿ ನಾನು ನಿಮಗೇನಾದರೂ ಮೆಸೇಜ್ ಕಳಿಸ್ಬೇಕು ಅಂತಂದರೆ ಈ ಥರ ನಂಬರ್ಸ್ನ ಕಳಿಸಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಯಾಕೆ ಅಂದರೆ ದಿಸ್ ಇಸ್ ಎನ್ಕ್ರಿಪ್ಟೆಡ್. ಇದನ್ನು ನಾವು ಏನೇ ಮೆಸೇಜ್ನ ಜಿ ಅಂತ ಟೈಪ್ ಮಾಡಿದ ತಕ್ಷಣ ಆ ಲೆಟರ್ ಜಿ ಏನಾಗುತ್ತೆ? ಇಟ್ ವಿಲ್ ಗೆಟ್ ಕನ್ವರ್ಟ್ ಇಂಟು ಸಮ್ ಡಿಜಿಟಲ್
ಕೋಡ್. ಆ ಡಿಜಿಟಲ್ ಕೋಡಲ್ಲಿ ಜಿ ಅನ್ನೋದು ಯಾವ ಥರ ಇಂಟರ್ಪ್ರಿಟ್ ಆಗ್ತದೆ, ಈ ಥರ 100111. ಸೊ ಎವ್ರಿ ಟೈಮ್ ಯು ಟೈಪ್ ಜಿ ಇನ್ ಯುವರ್ ಮೊಬೈಲ್, ದಟ್ ಜಿ ಈಸ್ ಎನ್ಕ್ರಿಪ್ಟೆಡ್ ಇನ್ ಟು ವಾಟ್ ನಾವು 1000. ಅಂದರೆ ಆ ಕಂಪ್ಯೂಟರ್ ಏನು ಮಾಡ್ತಿದೆ, ಅದಕ್ಕೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ಅದು ಕನ್ವರ್ಟ್ ಮಾಡಿಕೊಳ್ಳುತ್ತೆ. 9ನ ಈ ಥರ, ಇದು 9, ಸೊ ಇದು ಜಿ, ಇದು 9, ಇದು ಟಿ. ಇದು ನಮ್ಗೆ ಅರ್ಥ ಆಗಲ್ಲ, ಬಟ್ ಕಂಪ್ಯೂಟರ್ಸ್ಗೆ ಅರ್ಥ ಆಗುತ್ತೆ. ಈ ಥರ ಒಬ್ಬರೊಬ್ಬರು ಒಂದೊಂದು ಫಾರ್ಮೇಟಲ್ಲಿ ಏನು ಮಾಡ್ತಾರೆ, ಅವ್ರದ್ದೇ ಆದಂತಹ ಡಿಜಿಟಲ್ ಕೋಡ್ಸ್ನ ಯೂಸ್ ಮಾಡ್ತಾರೆ. ಇವಾಗ ನಾನು ಬರೆದಿರೋದು ಇದು ಆಸ್ಕಿ, ಆಯಿತಾ. ಆಸ್ಕಿ ಅಂತಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಆಸ್ಕಿ ಫಾರ್ಮೇಟ್ ಇದು, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಯಾವುದಾದ್ರೂ ಒಂದು ಹೈಲಿ ಸೆಕ್ಯೂರ್ಡ್ ಇನ್ಫಾರ್ಮೇಷನ್ ಇರುತ್ತೆ ಅಂದ್ಕೊಳ್ಳಿ, ಅಥವಾ ನೀವು ಮೂವೀಸೆಲ್ಲ ನೋಡಿರ್ತೀರ, ಡಿಫೆನ್ಸಲ್ಲಿ ಅವ್ರು ಕಳಿಸೋ ಮೆಸೇಜಸ್ ಎಲ್ಲ ತುಂಬ ಹೈಲಿ ಎನ್ಕ್ರಿಪ್ಟೆಡ್ ಆಗಿರುತ್ತೆ, ಅದನ್ನ ಡಿಕೋಡ್ ಮಾಡೋದು ತುಂಬ ಕಷ್ಟ. ಈ ಅಮೇರಿಕಾದವರು ಅವ್ರವ್ರ ಮಧ್ಯ ವಿದಿನ್ ದಟ್ ಕಂಟ್ರಿ ಅಥವಾ ಟು ಕಮ್ಯುನಿಕೇಟ್ ವಿತ್ ಅದರ್ ವರ್ಲ್ಡ್ ಜನರಲ್ ಇನ್ಫಾರ್ಮೇಷನ್, ನಾಟ್ ಹೈಲಿ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್, ದೇ ಪ್ರಿಫರ್ ದಿಸ್ ಒನ್ ಆಸ್ಕಿ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಅದೇ ಥರ BCD ಅನ್ನೋದು ಒಂದಿದೆ. ಅದೇ ಥರ ವಿ ಹ್ಯಾವ್ 2421 ಕೋಡ್ ಅಂತ ಒಂದಿದೆ. ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಡ್ಸ್, ಬೇಸಿಕಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಜಿಟಲ್ ಕೋಡ್ಸ್. ಈ ಡಿಜಿಟಲ್ ಕೋಡ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ, ಟು ಕನ್ವರ್ಟ್ ಅವರ್ ಅನಲಾಗ್ ಸಿಗ್ನಲ್ಸ್ ಇಂಟು ಡಿಜಿಟಲ್ ಸಿಗ್ನಲ್. ದಟ್ಸ್ ಒನ್ ಡೆಫಿನೇಷನ್. ಸೊ ಡಿಜಿಟಲ್ ಕೋಡ್ಸ್ದು ಇಂಪಾರ್ಟೆನ್ಸ್ ಗೊತ್ತಾಯಿತು, ಏನಕ್ಕೆ ನಾವು ಡಿಜಿಟಲ್ ಕೋಡ್ಸ್ನ ಯೂಸ್ ಮಾಡಬೇಕು ಅಂತಲೂ ಗೊತ್ತಾಯಿತು, ಕರೆಕ್ಟ್ ಅಲ್ವಾ. ಸೊ ಲೆಟ್ಸ್ ಲುಕ್ ಇನ್ ಟು ದ ಡೆಫಿನೇಷನ್ ನಾವು. ಹೋಪ್ ಯು ಅಂಡರ್ಸ್ಟುಡ್. ಸೊ ನಿಮಗೆ ಗುಡ್ ನೈಟ್ ಅಂತ ನೀವು ಇಲ್ಲಿ ಟೈಪ್ ಮಾಡಿದ್ರೆ, ಸರಿನಾ, ಸೊ ಇಲ್ಲಿ ನೀವೇನಾದರೂ ಗುಡ್ ನೈಟ್ ಅಂತ ಟೈಪ್ ಮಾಡಿದ್ರೆ ಅದು ಹೆಂಗೆ ಕನ್ವರ್ಟ್ ಆಗುತ್ತೆ, ಇಫ್ ಯೋರ್ ಆ್ಯಂಡ್ರಾಯ್ಡ್ ಫೋನ್ ಈಸ್ ಯೂಸಿಂಗ್ ವಾಟ್ ಕೈಂಡ್ ಆಫ್ ಡಿಜಿಟಲ್ ಕೋಡ್ಸ್. ಆಸ್ಕಿ ಯೂಸ್ ಮಾಡ್ತಿದ್ರೆ, ದರ್ ಆರ್ ಡಿಫ್ರೆಂಟ್ ವೆರೈಟೀಸ್. ಆಸ್ಕಿ ಯೂಸ್ ಮಾಡ್ತಿದ್ರೆ ನಿಮಗೇನಾಗುತ್ತೆ, ಜಿ ಅನ್ನೋದು ಈ ಥರ ಎನ್ಕ್ರಿಪ್ಟ್ ಆಗುತ್ತೆ, 9 ಅನ್ನೋದು ಇದಕ್ಕೆ ಎನ್ಕ್ರಿಪ್ಟ್ ಆಗುತ್ತೆ, ಟಿ ಅನ್ನೋದು ಈ ಥರ ಎನ್ಕ್ರಿಪ್ಟ್ ಆಗುತ್ತೆ. ಬಟ್ ಅಟ್ ದಿ ಎಂಡ್ ಯೂಸರ್, ಇವಾಗ ನೀವು ನಿಮ್ಮ ಫ್ರೆಂಡ್ಗೆ ಮೆಸೇಜ್ ಕಳಿಸ್ತಿರ್ತೀರಾ ಅಂದ್ಕೊಳ್ಳಿ, ನೀವು ಗುಡ್ ನೈಟ್ ಅಂತ ಕಳಿಸ್ತೀರಾ, ಇದು ಮೊಬೈಲ್ ಹೆಂಗೆ ತೊಗೊಳುತ್ತೆ, ಈ ಥರ ತೊಗೊಳುತ್ತೆ. ಬಟ್ ದ ಎಂಡ್ ಯೂಸರ್, ನಿಮ್ಮ ಫ್ರೆಂಡ್ಗೆ ಈ ಇನ್ಫಾರ್ಮೇಷನ್ ಬರೋಲ್ಲ, ಅವ್ರಿಗೇನಂತ ಬರುತ್ತೆ, ಗುಡ್ ನೈಟ್ ಅಂತಲೇ ಬರುತ್ತೆ, ಕರೆಕ್ಟಾ. ಸೊ ಎನ್ಕ್ರಿಪ್ಟೆಡ್ ಮತ್ತು ಡಿಕ್ರಿಪ್ಟ್ ಆಗುತ್ತೆ. ಸೊ ಲೆಟ್ಸ್ ನಾಟ್ ಗೆಟ್ ಇನ್ ಟು ದಿ ಅಡ್ವಾನ್ಸ್ಡ್ ಹೌ ಟು ಕನ್ವರ್ಟ್ ಅನಲಾಗ್ ಟು ಡಿಜಿಟಲ್, ಡಿಜಿಟಲ್ ಟು ಅನಲಾಗ್. ಯು ವಿಲ್ ಸ್ಟಡಿ ಇನ್ ಯುವರ್ ಹೈಯರ್ ಕ್ಲಾಸಸ್. ಆಸ್ ಐ ಟೋಲ್ಡ್ ಯು, ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಸೆಕೆಂಡ್ PUCನಲ್ಲಿ ಜಸ್ಟ್ ಇಂಟ್ರಡಕ್ಷನ್ ಮಾತ್ರ ಇರುತ್ತೆ. ಬಟ್ ಹೈಯರ್ ಕ್ಲಾಸಸಲ್ಲಿ ಇದನ್ನು ಫೌಂಡೇಶನ್ ಆಗಿ ತೊಗೊಂಡು ಯು ವಿಲ್ ಗೆಟ್ ಟು ನೋ ಹೌ ದಿಸ್ ಸಿಗ್ನಲ್ಸ್ ಆರ್ ಕನ್ವರ್ಟೆಡ್, ಹೌ ಎನ್ಕ್ರಿಪ್ಷನ್ ಅಕರ್ಸ್, ಹೌ ಡಿಕ್ರಿಪ್ಷನ್ ಅಕರ್ಸ್, ಅಥವಾ ಹೌ ಅನಲಾಗ್ಸ್ ಆರ್ ಕನ್ವರ್ಟೆಡ್ ಇಂಟು ಡಿಜಿಟಲ್, ಅಥವಾ ಹೌ ಡಿಜಿಟಲ್ ಸಿಗ್ನಲ್ಸ್ ಆರ್ ಕನ್ವರ್ಟೆಡ್ ಇಂಟು ಅನಲಾಗ್ ಆ್ಯಂಡ್ ಸೋ ಆನ್. ಹೌ ದಿಸ್ ಡಿಜಿಟಲ್ ಕಮ್ಯುನಿಕೇಷನ್ ಹ್ಯಾಪನ್ಸ್ ಎಲ್ಲನೂ ಹೈಯರ್ ಕ್ಲಾಸಸಲ್ಲಿ ಓದ್ತೀರಿ. ಈಗ ಸದ್ಯಕ್ಕೆ ಎಷ್ಟಿದೆಯೋ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟು ಮಾತ್ರ ನೋಡೋಣ, ಸರಿನಾ. ಸೊ ವಾಟ್ಸ್ ದ ಬೇಸಿಕ್ ಡೆಫಿನೇಷನ್ ಆಫ್ ನಾವು ಡಿಜಿಟಲ್ ಕೋಡ್ಸ್ ಅಂತಂದರೆ ಇದು ಬರ್ಕೊಳ್ಳಿ. ಅಪ್ ಟು ಡಿಜಿಟಲ್ ಕೋಡ್ಸ್ವರೆಗೂ ರನ್ನಿಂಗ್ ನೋಟ್ಸೇ ಬರ್ಕೊಳ್ಳಿ. ಅದಾದಮೇಲೆ ನಾನು ನೋಟ್ಸ್ ಕಳಿಸ್ತೀನಿ ನಿಮಗೆ. ನಾವು ಈಗ ವಾಟ್ ಆರ್ ಡಿಜಿಟಲ್ ಕೋಡ್ಸ್ ಅಂತಂದರೆ, ದ ಡೆಫಿನೇಷನ್ ಈಸ್, ಇಟ್ ಈಸ್ ಅ ರೂಲ್ ಫಾರ್ ಕನ್ವರ್ಟಿಂಗ್. ಸೊ ವಾಟ್ ಇಸ್ ದ ಡೆಫಿನೇಷನ್? It is a rule for converting analog signals into digital signals. Simple. ಸಿ 1 ಮಾರ್ಕ್ ವರ್ತ್ ಇರೋದ್ರಿಂದ 1 ಮಾರ್ಕ್ ಎಷ್ಟು ಬೇಕೋ ಅಷ್ಟೇ ಪ್ರಿಸೈಸಾಗಿ ನಿಮ್ಮ ಡೆಫಿನೇಷನ್ ಕೂಡ ಇರಬೇಕು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿಜಿಟಲ್ ಕೋಡ್ಸ್ ಅಂತ ಕೊಟ್ಬಿಟ್ಟು ಒಂದು ಪ್ಯಾರಾಗ್ರಾಫೇ ಕೊಟ್ಟಿದ್ದಾರೆ, ಬೇಕಾಗಿಲ್ಲ. ಅದನ್ನೆಲ್ಲ ನೀವು ಹುಡುಕಿದ್ರೆ ಎಲ್ಲೋ ಆ ಪ್ಯಾರಾಗ್ರಾಫ್ ಎಂಡಲ್ಲಿ ಡೆಫಿನೇಷನ್ ಇದೆ. ಸೊ ಇಟ್ ಈಸ್ ಅ ರೂಲ್ ಫಾರ್ ಕನ್ವರ್ಟಿಂಗ್ ಅನಲಾಗ್ ಸಿಗ್ನಲ್ ಇಂಟು ಡಿಜಿಟಲ್ ಸಿಗ್ನಲ್. ಅಥವಾ ಆರ್ ಒನ್ ಮೋರ್ ಡೆಫಿನೇಷನ್ ಕೂಡ ಇದೆ ಇದಕ್ಕೆ. ಆರ್ ವಿ ಕ್ಯಾನ್ ಸೇ ದಟ್ ಎ ಗ್ರೂಪ್ ಆಫ್ ಬೈನರಿ ಡಿಜಿಟ್ಸ್, ದಟ್ ಈಸ್ a group of binary digits. A group of binary digits are called digital codes. So ನೋಡಿ, ಈಗ ಡಿಜಿಟಲ್ ಕೋಡ್ ಅಂದರೆ ಗೊತ್ತಾಯಿತು ನಿಮಗೆ. ಫಸ್ಟ್ ಇದನ್ನ ಡೆಫಿನೇಷನ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಒಂದು ಎಕ್ಸಾಂಪಲ್ ತೊಗೊಂಡು ದೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಡೆಫಿನೇಷನ್. ದಟ್ ಈಸ್, ಇಟ್ ಈಸ್ ಅ ರೂಲ್ ಫಾರ್ ಕನ್ವರ್ಟಿಂಗ್ ಅನಲಾಗ್ ಸಿಗ್ನಲ್ಸ್ ಇಂಟು ಡಿಜಿಟಲ್ ಅಂಡ್ ವೈಸಿ ವರ್ಸ ಯು ಕ್ಯಾನ್ ಟೇಕ್. ಆಯಿತಾ, ವೈಸಿ ವರ್ಸಿ ಅಂದ್ರೆ ಡಿಜಿಟಲ್ ಟು ಅನಲಾಗ್. ಡನ್. ನೆಕ್ಸ್ಟು ನಮಗೆ ಈ ಡಿಜಿಟಲ್ ಕೋಡ್ಸಲ್ಲಿ ತುಂಬ ರೀತಿ, ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಜಿಟಲ್ ಕೋಡ್ಸ್ ಇದೆ. ಆಯಿತಾ.
ಸೊ ಈಗ ಫಾರ್ ಎಕ್ಸಾಂಪಲ್ ವಿಲ್ ಟಾಕ್ ಅಬೌಟ್ ನಾವು ಟೈಪ್ಸ್ ಆಫ್ ಡಿಜಿಟಲ್ ಕೋಡ್ಸ್. ಟೈಪ್ಸ್ ಆಫ್ ಡಿಜಿಟಲ್ ಕೋಡ್ಸ್. ಸೊ ಅಂಡರ್ ಟೈಪ್ಸ್ ಆಫ್ ಡಿಜಿಟಲ್ ಕೋಡ್ಸಲ್ಲಿ ನಮಗೆ 2 ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಒನ್ ಈಸ್ ನ್ಯೂಮರಿಕ್ ಕೋಡ್ಸ್. ನ್ಯೂಮರಿಕ್ ಕೋಡ್ಸ್ ಅಂದರೆ ಓನ್ಲಿ ನಂಬರ್ಸ್ ಮಾತ್ರ ಇರುತ್ತೆ. ಈಗ ನಾನು ನಿಮಗೆ ಆಗಲೇ ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದಾಗ ನಾನು ಗುಡ್ ನೈಟ್ ಅಂತ ತೊಗೊಂಡೆ. ಗುಡ್ ನೈಟಲ್ಲಿ ಐ ಹ್ಯಾವ್ ಆಲ್ಫಬೆಟ್, ದೆನ್ ಐ ಹ್ಯಾವ್ ಅ ಲೆಟರ್, ಅ ನಂಬರ್, ದೆನ್ ಅಗೇನ್ ಅ ಲೆಟರ್. ಇಲ್ಲೇನಿದೆ ನಮಗೆ ಆಲ್ಫಾ ನ್ಯೂಮರಿಕ್ ಕೋಡ್ಸ್ ಅಂತ ಕರಿತೀವಿ. ಇದನ್ನು ಆಲ್ಫಾ ನ್ಯೂಮರಿಕ್ ಅಂತ ಏನಕ್ಕೆ ಕರಿತೀವಿ ಅಂತಂದರೆ ಇದರಲ್ಲಿ ನಮಗೆ ಆಲ್ಫಬೆಟ್ಸು ಇದೆ, ನಂಬರ್ಸು ಇದೆ, ಈವನ್ ಸ್ಪೆಷಲ್ ಸಿಂಬಲ್ಸ್ ಕೂಡ ಇರುತ್ತೆ. ಅಂದರೆ ಅಪೋಸ್ಟ್ರಫಿ, ಹ್ಯಾಶ್ ಟ್ಯಾಗು ಅಥವಾ ಆಸ್ಟ್ರಿಚು, ಸೊ ವಾಟ್. ಸೊ ನಮಗೆ ಸ್ಪೆಷಲ್ ಸಿಂಬಲ್ಸು ಬರುತ್ತೆ, ಆಲ್ಫಬೆಟ್ಸು ಬರುತ್ತೆ, ನಂಬರ್ಸು ಬರುತ್ತೆ. ಈ ಥರ ಕೋಡ್ಸ್ಗೆ ಆಲ್ಫಾ ನ್ಯೂಮರಿಕ್ ಕೋಡ್ಸ್ ಅಂತ ಕರಿತೀವಿ. ಬಟ್ ನಂಬರ್ಸ್ ಮಾತ್ರ ಇರುತ್ತೆ. ಸೊ ನಂಬರ್ಸ್ ಅಂದರೆ 9, 8, 7, 10 ಅಂತಂದರೆ 1 0 ಅಗೇನ್. ಸೊ ನಂಬರ್ಸ್ ಮಾತ್ರ ಇರುತ್ತೆ, ಆಲ್ಫಬೆಟ್ಸ್ ಇರಲ್ಲ. ಆ ಥರ ಕೋಡ್ಸ್ಗೆ ಏನಂತ ಕರಿತೀವಿ? ನ್ಯೂಮರಿಕ್ ಕೋಡ್ಸ್. ನಿಮಗೆ ನಂಬರ್ಸು ಬರುತ್ತೆ, ಲೆಟರ್ಸು ಬರುತ್ತೆ, ಈವನ್ ಸ್ಪೆಷಲ್ ಸಿಂಬಲ್ಸು ಬರುತ್ತೆ ಅಂತಂದರೆ ಸಚ್ ಟೈಪ್ ಆಫ್ ಆರ್ ಕಾಲ್ಡ್ ಆಲ್ಫಾ ನ್ಯೂಮರಿಕ್ ಕೋಡ್ಸ್. ಆಲ್ಫಾ ನ್ಯೂಮರಿಕ್ ಕೋಡ್ಸ್. ಆಯಿತಾ? ನೋಡಿ, ಈಗ ಟೈಪ್ಸ್ ಆಫ್ ಡಿಜಿಟಲ್ ಕೋಡ್ಸಲ್ಲಿ ಡಿಜಿಟಲ್ ಕೋಡ್ಸ್ನ 2 ಥರ ಕ್ಯಾಟಗರೈಸ್ ಮಾಡಿದ್ದೀವಿ. ಒನ್ ಈಸ್ ನ್ಯೂಮರಿಕ್, ದ ಅದರ್ ಒನ್ ಈಸ್ ಆಲ್ಫಾ ನ್ಯೂಮರಿಕ್. ಸೊ ನ್ಯೂಮರಿಕಲ್ಲಿ ಜಸ್ಟ್ ನಂಬರ್ಸ್ ಮಾತ್ರ ಇರುತ್ತೆ ಆ ಕೋಡ್ಸಲ್ಲಿ. ಆಲ್ಫಾ ನ್ಯೂಮರಿಕಲ್ಲಿ ನಮಗೆ ಎಲ್ಲನೂ ಇರುತ್ತೆ. ಅಂದರೆ ನಿಮ್ಮ ಈಗ ಕೀಪ್ಯಾಡ್ ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ ಮೊಬೈಲಲ್ಲಿ, ದಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಲ್ಫಾ ನ್ಯೂಮರಿಕ್. ವೈ? ಬಿಕಾಸ್ ವಿ ಆರ್ ಯೂಸಿಂಗ್ ವಾಟ್ ಏನಿದೆ, ಲೆಟರ್ಸು ಇರುತ್ತೆ, ನಂಬರ್ಸು ಇರುತ್ತೆ, ಸಿಂಬಲ್ಸು ಇರುತ್ತೆ. ಹಂಗಂದರೆ ಸ್ಮೈಲೀಸು, ರಿಮೆಂಬರ್ ಎವ್ರಿ ಸ್ಮೈಲಿ ಈಸ್ ಮೇಡ್ ಅಪ್ ಆಫ್ ಸ್ಪೆಷಲ್ ಟೈಪ್ ಆಫ್ ಸಿಂಬಲ್ಸ್. ನೀವು ಬೇಕಾದ್ರೆ ಜಸ್ಟ್ ಗೂಗಲ್ ಮಾಡಿ ನೋಡಿ ಏನಂತ. ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟೊಂದು ಸ್ಮೈಲೀಸ್ ಇರ್ಬೋದು. ಎವ್ರಿ ಸ್ಮೈಲಿ ಈಸ್ ಆನ್ ಎನ್ಕ್ರಿಪ್ಟೆಡ್ ವರ್ಷನ್ ಆಫ್ ಸ್ಪೆಷಲ್ ಟೈಪ್ ಆಫ್ ಸಿಂಬಲ್ಸ್. ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಸೊ ದೇರ್ ಫಾರ್ ದಿಸ್ ಇಸ್ ಮಚ್ ಪ್ರಿಫರ್ಡ್ ಇಫ್ ಯು ವಾಂಟ್ ಟು ಕನ್ವೆ ಸಮ್ ಮೆಸೇಜ್ ಅಂತಂದರೆ ಆಲ್ಫಾ ನ್ಯೂಮರಿಕ್ ಕೋಡ್ಸ್ ಆರ್ ಮಚ್ ಪ್ರಿಫರ್ಡ್. ಆ್ಯಂಡ್ ಅಫ್ಕೋರ್ಸ್ ನ್ಯೂಮರಿಕ್ ಕೋಡ್ಸ್ ಆರ್ ಪ್ರಿಫರ್ಡ್. ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟರ್ಸಲ್ಲಿ ನಾವು ಯಾವುದೂ ಕೂಡ ನೇಮ್ಸ್ ಎಲ್ಲ ಟೈಪ್ ಮಾಡಲ್ವಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ವಿ ನೀಡ್ ಓನ್ಲಿ ನಂಬರ್ಸ್, ರೈಟ್? ಸೊ ಕ್ಯಾಲ್ಕುಲೇಟರ್ಸಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಅಥವಾ ಟ್ರಾಫಿಕ್ ಸಿಗ್ನಲ್ ಲೈಟ್ಸಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಯಾಕೆ? ಟ್ರಾಫಿಕ್ ಸಿಗ್ನಲ್ ಲೈಟ್ಸಲ್ಲಿ ಡಿಜಿಟ್ಸ್ ಬರ್ತಿರುತ್ತಲ್ಲ, ನ್ಯೂಮರಿಕ್ ಕೋಡ್ಸ್ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಬೇರೆ ಎಲ್ಲ ಕಡೆನೇ ಯೂಸ್ ಮಾಡ್ಬೋದು. ಈ ನ್ಯೂಮರಿಕ್ ಕೋಡ್ಸ್ನ ಫರ್ದರ್ ಇಟ್ ಈಸ್ ಡಿವೈಡೆಡ್ ಇಂಟು 2 categories. ಸೊ ನ್ಯೂಮರಿಕ್ ಕೋಡ್ಸ್ ಆರ್ ಫರ್ದರ್ ಡಿವೈಡೆಡ್ ಇಂಟು 2 categories. ಒನ್ ಈಸ್ ಕಾಲ್ಡ್ ವೆಯ್ಟೆಡ್. ಸೊ ವೆಯ್ಟೆಡ್ ಡಿಜಿಟಲ್ ಕೋಡ್ಸ್ ಮತ್ತು ನಾನ್ ವೆಯ್ಟೆಡ್ ಡಿಜಿಟಲ್ ಕೋಡ್ಸ್ ಅಂತ. ಸೊ ವೆಯ್ಟೆಡ್ ಡಿಜಿಟಲ್ ಕೋಡ್ಸ್, ದೆನ್ ನಾನ್ ವೆಯ್ಟೆಡ್ ಡಿಜಿಟಲ್ ಕೋಡ್ಸ್. ಸರಿನಾ? ಸೊ ವಾಟ್ ಆರ್ ವೆಯ್ಟೆಡ್ ಡಿಜಿಟಲ್ ಕೋಡ್ಸ್, ವಾಟ್ ಆರ್ ನಾನ್ ವೆಯ್ಟೆಡ್ ಡಿಜಿಟಲ್ ಕೋಡ್ಸ್, ಯು ವಿಲ್ ಲರ್ನ್ ಇನ್ ಎ ವೈಲ್. ಇವಾಗ ಹೇಳ್ಕೊಟ್ರು ನಿಮಗೆ ಅರ್ಥ ಆಗಲ್ಲ. ಸೊ ಇಷ್ಟು ನೆನ್ಪಿಟ್ಕೊಂಡಿರಿ. ಸೊ ನೇಮ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಮರಿಕ್ ಕೋಡ್ಸ್ ಅಂತಂದರೆ ವೆಯ್ಟೆಡ್ ಮತ್ತು ನಾನ್ ವೆಯ್ಟೆಡ್. ಸರಿನಾ? ಗಿವ್ ಎನ್ ಎಕ್ಸಾಂಪಲ್ ಫಾರ್ ಆಲ್ಫಾ ನ್ಯೂಮರಿಕ್ ಕೋಡ್ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಆಲ್ಫಾ ನ್ಯೂಮರಿಕ್ ಕೋಡ್ ಅಂತಂದರೆ ಒಂದು ಆಲ್ರೆಡಿ ಹೇಳಿದ್ನಲ್ಲ, ಡಿಸ್ಕಸ್ ಮಾಡಿದ್ವಿ ತಾನೆ. ಯಾವುದು? ASCII, American Standard Code for Information Interchange. ನೆಕ್ಸ್ಟ್ ಇಸ್ ಇ ಬಿಟ್ಬಿಡಿ, ಬಿ ಸೀರೀಸ್ ಆಗೋಗಿ, ಸಿ ಡಿ ಐ ಸಿ. ಆಯಿತಾ? ಇ ಸ್ಟಾರ್ಟಿಂಗಲ್ಲಿ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇನ್ಫಾರ್ಮೇಷನ್ ಕೋಡಿಂಗ್ ಅಂತ ಕರಿತೀವಿ. ಸೊ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇನ್ಫಾರ್ಮೇಷನ್ ಕೋಡಿಂಗ್. ಸೊ ದಟ್ ಈಸ್ ಇ ಬಿ ಸಿ ಡಿ ಐ ಸಿ. ಸೊ ರಿಮೆಂಬರ್, ಇನ ಬಿಟ್ಬಿಡಿ, ಬಿ ಸಿ ಡಿ ದೆನ್ ಐ ಸಿ, ಈ ಥರ ನೆನ್ಪಿಟ್ಕೊಂಡಿರಿ. ಬೌ ಡಾಟ್ ಕೋಡ್. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ಆಲ್ಫಾ ನ್ಯೂಮರಿಕ್ ಕೋಡ್ಸ್. ಆಯಿತಾ? ಸೊ ದಟ್ ಈಸ್ ASCII, ಇ ಬಿ ಸಿ ಡಿ ಐ ಸಿ, 5-bit, ಬೌ ಡಾಟ್ ಕೋಡ್. ಎಕ್ಸಾಂಪಲ್ಸ್ ಮಾತ್ರ ಕೇಳ್ತಾರೆ 1 ಮಾರ್ಕಿಗೆ, ಅಷ್ಟು ನೆನ್ಪಿಟ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ಯು ಕ್ಯಾನ್ ರಿಮೆಂಬರ್ ದ ಫುಲ್ ಫಾರ್ಮ್ಸ್ ದಟ್ ವಿಲ್ ಡಿಸ್ಕಸ್ ವೆನ್ ವಿ ಕಮ್ ಟು ಸ್ಪೆಸಿಫಿಕಲಿ ಅಬೌಟ್ ಆಲ್ಫಾ ನ್ಯೂಮರಿಕ್ ಕೋಡ್ಸ್. ಸೊ ವಾಟ್ ಆರ್ ವೆಯ್ಟೆಡ್ ಡಿಜಿಟಲ್ ಕೋಡ್ಸ್ ಅಂತಂದರೆ ನಾನು ಡೆಫಿನೇಷನ್ ಇಲ್ಲೇ ಹೇಳ್ತೀನಿ ನೋಡಿ. ವಿಚ್ ಒಬೇಸ್ ದ ಕೋಡ್ಸ್ ವಿಚ್ obeys
ವೇಟೆಡ್ ವಿಚ್ ಒಬೇಸ್ ಪೊಸಿಷನಲ್ ವೆಯ್ಟ್ ಪ್ರಿನ್ಸಿಪಲ್ ಅಂತ. ಸೊ ಪೊಸಿಷನಲ್ ವೆಯ್ಟ್ principle. So the codes which obey positional weight principle are called weighted codes. So what is this positional weight principle? Example ಸಮೇತ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಂಡಿರಿ ಆಯಿತಾ. ವಾಟ್ ಆರ್ ನಾನ್ ವೇಟೆಡ್ ಕೋಡ್ಸ್ ಅಂತಂದರೆ ಸಿಂಪಲ್ ಸೇಮ್ ಡೆಫಿನೇಷನ್, ವಿಚ್ ಡು ನಾಟ್ ಒಬೇ, which do not obey positional weight principle. Positional weight principle ಸರಿನಾ. ಸೊ ವೆಯ್ಟೆಡ್ ಡಿಜಿಟಲ್ ಕೋಡ್ ಅಂತಂದ್ರೆ ಏನು? ಸೊ ವೆಯ್ಟೆಡ್ ಡಿಜಿಟಲ್ ಕೋಡ್ ಅಂತಂದರೆ ವಿಚ್ ಒಬೇಸ್ ಪೊಸಿಷನಲ್ ವೆಯ್ಟ್ ಪ್ರಿನ್ಸಿಪಲ್. ನಾನ್ ವೆಯ್ಟೆಡ್ ಡಿಜಿಟಲ್ ಕೋಡ್ ಅಂತಂದ್ರೆ ಏನು? ವಿಚ್ ಡು ನಾಟ್ ಒಬೇ ಪೊಸಿಷನಲ್ ವೆಯ್ಟ್ ಪ್ರಿನ್ಸಿಪಲ್. ವಾಟ್ ಯು ಮೀನ್ ಬೈ ದಿಸ್ ಪೊಸಿಷನಲ್ ವೆಯ್ಟ್ ಪ್ರಿನ್ಸಿಪಲ್ ವಿಲ್ ಡಿಸ್ಕಸ್ ಇನ್ ಅ ವಾಲ್. ಸರಿನಾ. ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು ವೆಯ್ಟೆಡ್ ಡಿಜಿಟಲ್ ಕೋಡ್ಗೆ ಒಂದು ಎಕ್ಸಾಂಪಲ್ BCD. ಯಾವುದು? BCD ಅಂದರೆ ಬೈನರಿ ಕೋಡೆಡ್ ಡೆಸಿಮಲ್. ಓದ್ತೀವಿ ಇದ್ರ ಬಗ್ಗೆ ಎಲ್ಲ, ಸೊ ಸ್ವಲ್ಪ ಶಾರ್ಟ್ಕಟ್ ನೆನ್ಪಿಟ್ಕೊಂಡಿರಿ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ವೆಯ್ಟೆಡ್ ಡಿಜಿಟಲ್ ಕೋಡ್. ಈ BCDನಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. 8421 ಕೋಡ್ ಅಂತ ಕರಿತೀವಿ, ದಿಸ್ ಕಮ್ಸ್ ಅಂಡರ್ BCD. 2421 ಕೋಡ್ ಅಂತ ಕರಿತೀವಿ, ಆಮೇಲೆ 5421 ಕೋಡ್ ಅಂತ ಕರಿತೀವಿ. ಸೊ ದೇರ್ ಆರ್ ಸೋ ಮೆನಿ ಆರ್ ದೇರ್, ಬಟ್ ರಿಮೆಂಬರ್ ಎನಿ ಒನ್. ಗಿವ್ ಎನ್ ಎಕ್ಸಾಂಪಲ್ ಫಾರ್ ವೆಯ್ಟೆಡ್ ಡಿಜಿಟಲ್ ಕೋಡ್ ಅಂತಂದರೆ ಜಸ್ಟ್ ರೈಟ್ ವಾಟ್ BCD. ಅದರ ಅಂಡರಲ್ಲಿ ನಮಗೆ 8421 ಇದೆ, 2421 ಇದೆ, 5421 ಇದೆ, 7421 ಇದೆ, ಎಕ್ಸೆಟ್ರಾ. ಸರಿನಾ. ಅದೇ ಥರ ನಾನ್ ವೆಯ್ಟೆಡ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ, ಇದ್ರ ಬಗ್ಗೆ ಎಲ್ಲ ಓದ್ತೀವಿ. ಸೊ ದಟ್ಸ್ ವೈ ಐ ಆಮ್ ನಾಟ್ ಸ್ಟ್ರೆಸ್ಸಿಂಗ್ ಮಚ್ ಆನ್ ದೆಮ್. ಸರಿನಾ. BCD ಬಗ್ಗೆ ಓದ್ತೀವಿ, 8421 ಓದ್ತೀವಿ, 2421 ಓದ್ತೀವಿ. ಸೊ ಅದರಿಂದ ಜಸ್ಟ್ ಐ ಆಮ್ ಗಿವಿಂಗ್ ಯು ಎನ್ ಎಕ್ಸಾಂಪಲ್, ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ಎಕ್ಸ್ಪ್ಲನೇಷನ್. ಸರಿನಾ. ನಾವು ಇಲ್ಲಿ ನಾನ್ ವೆಯ್ಟೆಡ್ ಡಿಜಿಟಲ್ ಕೋಡ್ಗೆ ಎಕ್ಸಾಂಪಲ್ ಬಂದು X3 ಕೋಡ್, ಇದ್ರ ಬಗ್ಗೆನೂ ಓದ್ತೀವಿ. ಸೊ X3 ಕೋಡ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಗ್ರೇ ಕೋಡ್ ಅಂತ, ಗ್ರೇ ಕೋಡ್. ಸೊ ಈಗಿಲ್ಲಿ ನೋಡಿ, ವಾಟ್ ಯು ಹ್ಯಾವ್ ಲರ್ನ್ಡ್ ಸೋ ಫಾರ್, ವಿ ಹ್ಯಾವ್ ಸೀನ್ ವಾಟ್ ಯು ಮೀನ್ ಬೈ digital codes, then we have seen the definition of digital codes, then we are discussing about types of digital codes. Under types of digital codes we have two different types. One is yavdu numeric codes, the other one is alphanumeric codes. Correct alva? Under numeric codes alli, so numeric codes alli namage enide two types barutte. One is weighted digital code, the other one is non weighted digital code. ಆಮೇಲೆ ವೆಯ್ಟೆಡ್ ಡಿಜಿಟಲ್ ಕೋಡ್ ಅಂತಂದರೆ ನಾನು ಹೇಳ್ಕೊಡ್ತೀನಿ ಅಂತಂದೆ. ಸೊ ವಿಚ್ ಒಬೇಸ್ ಪೊಸಿಷನಲ್ ವೆಯ್ಟ್ ಪ್ರಿನ್ಸಿಪಲ್. ಸಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಇದರಿಂದ 1 ಮಾರ್ಕ್ ಬರುತ್ತೆ. ಅದು ಏನು ಕೇಳ್ತಾರೆ, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ವೆಯ್ಟೆಡ್ ಡಿಜಿಟಲ್ ಕೋಡ್, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ನಾನ್ ವೆಯ್ಟೆಡ್ ಡಿಜಿಟಲ್ ಕೋಡ್, ಅಥವಾ ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಆಲ್ಫಾ ನ್ಯೂಮರಿಕ್ ಕೋಡ್. ಅಷ್ಟೇ ಕೇಳ್ತಾರೆ, ಇನ್ನೇನು ಬರಲ್ಲ ನಿಮಗೆ. ದೇ ಡೋಂಟ್ ಇವನ್ ಆಸ್ಕ್ ದ ಡೆಫಿನೇಷನ್ ಆಫ್ ವಾಟ್ ಡಿಜಿಟಲ್ ಕೋಡ್ಸ್. ಸೊ ನಾನು ಏನು ಹೇಳ್ತಿದ್ದೀನೋ ಅದನ್ನು ಮಾತ್ರ ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಟೈಮ್ ಆಗ್ತಾ ಇದೆ. ನೀವು ನಾನು ಓದ್ತೀನಿ ಆಮೇಲೆ ಓದ್ತೀನಿ ಇಂಪಾರ್ಟೆಂಟ್ ಓದ್ತೀನಿ ಅಂದರೆ ಆಗಲ್ಲ. ನಾನು ಹೇಳ್ತಿರೋದೆಲ್ಲ ಇಂಪಾರ್ಟೆಂಟೇ. ಇಷ್ಟೆಲ್ಲ ಬರೆದಿದ್ದೀನಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಎಕ್ಸಾಂಪಲ್ಸ್ ಫಾರ್ ಈಚ್ ಟೈಪ್ ಆಫ್ ಕೋಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ನೈದರ್ ದ ಡೆಫಿನೇಷನ್. ಸೊ ಈ ವೆಯ್ಟೆಡ್ ಡಿಜಿಟಲ್ ಕೋಡ್ಗೆ ಎಕ್ಸಾಂಪಲ್ ಬಂದು ಒಂದು BCD ಅಂದರೆ, ಅಂಡರ್ BCD ದೇರ್ ಆರ್ ಸೆವರಲ್ ಟೈಪ್ಸ್ ಆಯ್ತಾ. 8421, 2421, 5421, 7321. ಇವನ್ ನಾನ್ ವೆಯ್ಟೆಡ್ ಡಿಜಿಟಲ್ ಕೋಡ್ಗೆ ಎಕ್ಸಾಂಪಲ್ X3 ಕೋಡ್ ಮತ್ತು ಗ್ರೇ ಕೋಡ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಜಿಟಲ್ ಕೋಡ್ಸ್. ದೇರ್ ಆರ್ ಸ್ಟಿಲ್ ಮೋರ್ ಟೈಪ್ಸ್, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು ಇಷ್ಟೇ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು ಇಷ್ಟೇ ಆಗಿರೋದ್ರಿಂದ ನಾನು ಇಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ?